ನಮಸ್ತೆ. ನನ್ನ ಹೆಸರು ಕೃಷ್ಣಪ್ಪ ಅಂತ. ನಾನು BMTCನಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಸಂಧಿವಾತ, ಈ ರಮಟಾಲಜಿ ಅನ್ನೋದು ಒಂದು ಕಾಯಿಲೆ ಬಂದಿತ್ತು. ಅದರಿಂದ ನಾನು ಪ್ರವೀಣ್ ಸರ್ ಅವ್ರ ಹತ್ರ, ಡಾಕ್ಟರ್ ಪ್ರವೀಣ್ ಸರ್ ಅವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ. ಸ್ಟಾರ್ಟಿಂಗಲ್ಲಿ ನಾನು ಎದ್ದೋಳಕ್ಕೂ ಆಗ್ತಾ ಇರಲಿಲ್ಲ, ಬಾತ್ರೂಮ್ಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಮನೆಯಲ್ಲೇ ಕುತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಡಾಕ್ಟರ್ ಅವ್ರನ್ನ ಭೇಟಿ ಮಾಡಿದೆ. ಆ ಭೇಟಿ ಮಾಡಿದಾಗ ಅವರು ಬ್ಲಡ್ ಟೆಸ್ಟ್ ಮಾಡಿದ್ರು. ನನಗೆ ಆರ್ಯ ಎಲ್ರಿಗೂ 20 ಇರುತ್ತೆ, ನನಗೆ 100 ಆರ್ಯ 100 ಇತ್ತು, ಆರ್ಯ ಎಫೆಕ್ಟ್ಸು. ಆಗ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಸಾರು ಟ್ಯಾಬ್ಲೆಟ್ಸ್ ಕೊಟ್ಟು 2 ತಿಂಗಳಿಗೆ ಆಗೋಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ. ಅದರಲ್ಲಿ ನಾವು ಆ 2 ತಿಂಗಳು ಮುಗಿದ ಮೇಲೆ ಮತ್ತೆ ಬಂದರೆ ಬ್ಲಡ್ ಟೆಸ್ಟ್ ಮಾಡಿ ಮತ್ತೆ ಅದನ್ನು ಕಡಿಮೆ ಮಾಡ್ಕೊಂಡು ಹೋಗಿ ಈಗ ನಾನು 1 ವರ್ಷ ಆಯಿತು. 1 ವರ್ಷಕ್ಕೆ ನನಗೆ ಈಗೆಲ್ಲ ನಾರ್ಮಲ್ ಆಗಿದೆ. ಆದ್ರೂ ನಾನು ಚೆಕಪ್ಗೆ ಈಗ ಬಂದು ಮತ್ತೆ, ಯಾಕಂದರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ, ಅದರಿಂದ ಸ್ವಲ್ಪ ಡೋಸ್ ಕಡಿಮೆ ಮಾಡಿ ಹಂಗೆ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಾನು ಪೂರ್ತಿ ಗುಣ ಆಗೈತೆ ಅಂದರೆ ಏನು ತಗೊಂಡು ನೆಸಿಟಿ ಇರೋಲ್ಲ. ಅದರಿಂದ ಈಗ ನಾನು ಆರಾಮಾಗಿದ್ದೀನಿ. ಅದರಿಂದ ನಮ್ಮ ಪ್ರವೀಣ್ ಸರ್ ಡಾಕ್ಟ್ರಿಗೆ ನಾನು ಒಂದು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ಏನು ಗೊತ್ತಿಲ್ದಿರ ಎಲ್ಲೆಲ್ಲೋ ಸಂಜಾನ್ಸು ಎಲ್ಲ ಆಸ್ಪತ್ರೆಗಳು ಸುತ್ತಬಿಟ್ಟು ನಾನು ಭಾಳ ನನಗೆ ನೋವಾಗ್ಬಿಡ್ತು. ನಾನು ಬದುಕಲ್ಲೇನೋ ಅಂದ್ಕೊಂಡಿದ್ದೆ. ಆದರೆ ಏನು ಈಗ ನನಗೆ ಪರವಾಗಿಲ್ಲ. ಯಾಕಂದರೆ ಆ ಮನುಷ್ಯನಿಗೆ ಆರೋಗ್ಯ ಇಂಪಾರ್ಟೆಂಟು. ಹಣ ದುಡ್ಡು ನಾವು ಸಂಪಾದನೆ ಮಾಡ್ತೀವಿ, ನಾವಿದ್ರೆ ಹಣ ದುಡ್ಡು ಎಲ್ಲ ಬರುತ್ತೆ. ನಾವೇ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೋಸ್ಕರ ನಾವು ಫಸ್ಟ್ ಆರೋಗ್ಯವಾಗಿರಬೇಕು. ಅದಕ್ಕೆ ಆರೋಗ್ಯವೇ ಭಾಗ್ಯ ಅನ್ನೋದು ಇರೋದ್ರಿಂದ ನಾವು ಬಂದು ಈ ಕಾಯಿಲೆ ಇರೋರು ದಯವಿಟ್ಟು ಈ ಆಸ್ಪತ್ರೆನ ನಾಗರಭಾವಿ ಸರ್ಕಲಲ್ಲಿದೆ, ದಯವಿಟ್ಟು ಬಂದು ವಿಸಿಟ್ ಮಾಡಿ ಈ ಚಿಕಿತ್ಸೆಗೆ ನೀವು ಇದಾಗಬೇಕಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.